ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಬೆಳೆಯನ್ನೂರಿನ ಶಿಕ್ಷಕರಾದಂತಹ JH ಅಂಜಿನಪ್ಪ ಸರು. JH ಅಂಜಿನಪ್ಪ ಸರಿಗೆ ಹಲವಾರು ಉತ್ತಮ ಶಿಕ್ಷಕ ಪ್ರಶಸ್ತಿಗಳು ಬಂದಿದ್ದು, ಇವತ್ತು ನಮ್ಮ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಸಂದರ್ಶನದಲ್ಲಿ ಇದ್ದೀವಿ. ಬನ್ನಿ ಇವತ್ತು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ನಮಸ್ಕಾರ ಸರ್. ಇವತ್ತು ನಮ್ಮ ಹಿಂದುಳಿದ ವರ್ಗದ ಸಮಾಜ, ಉಪ್ಪಾರ ಸಮಾಜದ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಯಾವುದೇ ಒಂದು ಸಮಾಜ ಮುಂದುವರಿಬೇಕಂತಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಜನ ಅಲ್ಲಿ ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಆ ಒಂದು ಸಮಾಜ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿದರೆ ಆವಾಗ ಆ ಸಮಾಜ ಗುರುತಿಸ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಪೋಷಕರು, ಭಗೀರಥ ವಂಶಸ್ಥರಲ್ಲಿ ಬರ್ತಕ್ಕಂಥ ಪೋಷಕರು ಚೆನ್ನಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ಮುಖಾಂತರ IAS IPS IFS ಅಂಥ ಹುದ್ದೆಗಳನ್ನು ಅಲಂಕರಿಸಿದ್ದೇ ಆದರೆ ಆವಾಗ ನಮ್ಮ ಸಮಾಜವನ್ನು ಬೇರೆ ಸಮಾಜದವ್ರು ಎಲ್ಲರೂ ಗುರುತಿಸ್ತಾರೆ. ರಾಜಕೀಯವಾಗಿಯೂ ಸಹ ನಮ್ಮ ಸಮಾಜದವರು ಮೇಲೆ ಬರೋಕ್ಕೆ ಅವಕಾಶ ಐತೆ. ಸರ್, ಇವತ್ತು ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ, ಅದರಿಂದ ಏನಾದ್ರು ಅನುಕೂಲಗಳು ಆಗ್ತಾ ಇದ್ದಾವೆ ಅಥವಾ ಇಲ್ಲ? ಅದ್ರ ಬಗ್ಗೆ ಇಲ್ಲ, ಅನುಕೂಲ ಆಗ್ತೈತೆ. ಯಾಕಂತಂದರೆ ನಮ್ಮ ಉಪ್ಪಾರ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಧನ ಸಹಾಯವನ್ನು ಮಾಡೋ ಮೂಲಕ ಅವರಿಗೆ ಒಳ್ಳೆಯ ಶಿಕ್ಷಣದಲ್ಲಿ ಮುಂದುವರಿಯೋಕ್ಕೆ ಅಥವಾ ಶಿಕ್ಷಣವನ್ನು ಪಡೆಯೋಕ್ಕೆ ಈ ಒಂದು ನಿಗಮ ಕಾರ್ಯವನ್ನು ಮಾಡ್ತೈತೆ. ಸರ್, ಇವತ್ತು ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಹಲವಾರು ಸಾರಿ ಹೋರಾಟ ಮಾಡಿ ಮನೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೀಸಲಾತಿ ನಮ್ಮ ಸಮಾಜಕ್ಕೆ ಸರಿಯಾಗಿ ದೊರೆತಿಲ್ಲ. ಯಾಕಂದರೆ ನಮ್ಮ ಸಮಾಜಕ್ಕೆ ಏನು ಒಂದು ಪ್ರವರ್ಗ ಒಂದು ಅಂತೇಳಿ ಏನು ಮೀಸಲಾತಿ ಕೊಡ್ತಾರೆ. ಈ ಮೀಸಲಾತಿಯಲ್ಲಿ ಭಾಳ ಜಾತಿಗಳಿದ್ದಾವೆ. ಆಮೇಲೆ ಆ ಜಾತಿ ಜನಸಂಖ್ಯೆಗಳು ಭಾಳ ಆಗಿದ್ದಾವೆ. ಎಲ್ಲ ಕೋಟಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಮಾಡಿದರು, ನಮ್ಮ ಕೋಟಕ್ಕೆ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಲಿಲ್ಲ. ಹಂಗಾಗಿ ನಮ್ಮ ಈಗ ಏನು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥವ್ರು ಹೆಚ್ಚಿಗೆ ಜನರಲ್ ಮೇಡ್ನಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಕೆಳಗಿನವರಿಗೆ ಕೆಲಸ ಸಿಗ್ತದೆ. ಹಂಗಾಗಿ ಮೀಸಲಾತಿ ನಿಟ್ಟಿನಲ್ಲಿ ನಮ್ಮ ಸಮಾಜದವರು ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಮೀಸಲಾತಿಯ ಇದನ್ನು ಜಾಸ್ತಿ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಸರ್, ಇತ್ತೀಚೆಗೆ ಕುಲಶಾಸ್ತ್ರ ಅಧ್ಯಯನ ಮಾಡಿದರು, ಅದರಲ್ಲಿ ನಿಮ್ಮೂರಿಗೆ ಏನಾದ್ರು ಬಂದಿದ್ರಾ? ಮತ್ತು ನೀವೇನಾದ್ರು ಕುಲಶಾಸ್ತ್ರ ಅಧ್ಯಯನದ ಫಾರಮ್ ಏನಾದರೂ ಭರ್ತಿ ಮಾಡಿದ್ರಾ? ಇಲ್ಲ, ಕುಲಶಾಸ್ತ್ರೀಯ ಅಧ್ಯಯನವನ್ನು ಕರ್ನಾಟಕ ಸರ್ಕಾರ ಉಪಹಾರ ನಿಗಮಕ್ಕೆ ಮಾಡಿರಿ ಅಂತೇಳಿ ಆದೇಶ ಆಗಿರೋದು ಓದಿದ್ವಿ. ಆಮೇಲೆ ನಮ್ಮೂರಿಗೆ ಈಗ ಭಾಳಷ್ಟು ಜನ ಅಂದರೆ ನಮ್ಮ ಸಮಾಜದವ್ರು ಭಾಳಷ್ಟು ಜನ ಎಲ್ಲಿದ್ದಾರೆ ಅಲ್ಲಿ ಹೋಗಿರ್ಬೋದು. ಬಟ್ ನಮ್ಮ ಬೆಳಗನೂರಲ್ಲಿ ಬರೀ 6ರಿಂದ 7 ಮನೆ ಇರೋದ್ರಿಂದ ಬಂದದ್ದಂತೂ ನಾವು ಕಾಣಲಿಲ್ಲ. ಸರ್, ಇವತ್ತು ಉಪ್ಪಾರ ಯುವಕ ಸಂಘಗಳು ಮತ್ತು ರಾಜ್ಯ ಸಂಘಗಳು ಮತ್ತು ಉಪ್ಪಾರ ಸಂಘಗಳ ಬಗ್ಗೆ ನೀವೇನು ಹೇಳ್ತೀರಾ? ಏನಿಲ್ಲ, ಈಗ ಸಮಾಜ ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಬೇಕಂತಂದರೆ ಯುವಕರ ಪಾತ್ರ ಭಾಳ ಇಂಪಾರ್ಟೆಂಟು. ಹಂಗಾಗಿ ಯುವಕರು ಚೆನ್ನಾಗಿ ದುಡಿಮೆ ಒಳ್ಳೆಯ ಶಿಕ್ಷಣ ಪಡೆದು ಎಲ್ಲರೂ ಉದ್ಯೋಗಸ್ಥರಾಗಿ ಆದರೆ ಆವಾಗ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ನೀವು ಈ ನಮ್ಮ ಸಮಾಜದ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗವಹಿಸ್ತಾ ಇದ್ದೀರಿ ಸರ್? ನಾವು ಜಿಲ್ಲಾ ಸರ್ಕಾರಿ ಭಗೀರಥ ಉಪ್ಪಾರ ಸಂಘದಲ್ಲಿ ಅವಾಗ ಕೆಲಸ ಮಾಡಿದ್ವಿ ಸುಮಾರು ಒಂದು 10 ವರ್ಷ ಆಚೆ. ಈಗ ನಾವು ಬೇರೆ ಕಡೆ ವರ್ಗಾವಣೆ ಆದ ಪ್ರಯುಕ್ತ ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕಾಗ್ತಾಯಿಲ್ಲ. ಸರ್, ನೀವು ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಸಮಾಜ ಸೇವೆಯಲ್ಲಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ, ಅದು ಯಾವ ರೀತಿ ಸೇವೆ ಮಾಡಿ? ಯಾವ ರೀತಿ ಸೇವೆ ಅಂತಂದರೆ ಈಗಾಗಲೇ ಹೇಳಿದ್ನಲ್ಲ, ಈಗ ನಾವು ಭಾಳ ಬಡತನದಿಂದ ಮೇಲೆ ಬಂದಿರೋರು ಕೂಲಿ ನಾಲಿ ಮಾಡಿ ಓದಿ ಈಗ ಅವತ್ತು ನಮ್ಮ ಮನೆಯಲ್ಲಿ 7 ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದೀವಿ. ಒಂದು ಊರಲ್ಲಿ 7 ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರೋಕ್ಕೆ ಸಾಧ್ಯವಿಲ್ಲ. ಒಂದು ಮನೆಯಲ್ಲಿ ನಾವು 7 ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದೀವಿ. ಅದು ಭಾಳ ಹೆಮ್ಮೆ. ಹಂಗಾಗಿ ನಾವು ಶಿಕ್ಷಕರಾಗಿ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರೆ ಮುಂದಕ್ಕೆ ಅವರಿಗೆ ಒಂದು ಎಕ್ಸಸೈಸ್ ಕೊಡಿಸೋದಾಗ್ಬೋದು, ಒಂದು ಪೆನ್ ಕೊಡಿಸ್ಬೋದು, ಬ್ಯಾಗ್ ಕೊಡಿಸ್ಬೋದು, ಬಟ್ಟೆ ಕೊಡಿಸ್ಬೋದು. ಈ ಥರ ನಾವು ಭಾಳಷ್ಟು ಹುಡುಗರಿಗೆ ಕೊಡಿಸೋದ್ರ ಮುಖಾಂತರ ಅವ್ರ ಮಕ್ಕಳಿಗೆ ಶಿಕ್ಷಣದಲ್ಲಿ ಮುಂದೆ ಬರೆಯೋಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ. ಸರ್, ಈಗ ನಿಮ್ಮ ಗ್ರಾಮ ಸುತ್ತಮುತ್ತ ನಮ್ಮ ಉಪ್ಪಾರ ಗ್ರಾಮಗಳು ಯಾವ ಇದಾವ ಅಥವಾ ಯಾವ ಗ್ರಾಮಗಳಲ್ಲಿ ಉಪ್ಪಾರ ಇದ್ದಾರೆ? ಅಲ್ಲ, ನಮ್ಮ ಪಕ್ಕದಲ್ಲಿರೋದೇ ತುಚ್ಕಟ್ಟ. ಯಾಕಂದರೆ ಬಸವರಾಜಪ್ಪರು ಅಂತೇಳಿ ರಾಜ್ಯ ಅಧ್ಯಕ್ಷರಾಗಿರೋ ಊರು ಅದು. ಆಮೇಲೆ ಪಕ್ಕಕ್ಕೆ ಅದಡಿ ಇದೆ, ಆಮೇಲೆ ಕೈದಾಳಿ ಇದೆ, ಹೊಸನಾಯಕನಹಳ್ಳಿ ಇದೆ. ಅಲ್ಲೆಲ್ಲ ನಮ್ಮ ಉಪ್ಪಾರ ಜನಾಂಗದವರು ಚೆನ್ನಾಗಿದ್ದಾರೆ. ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಸಮಾಜ ಜಾಗೃತಿ ಬಗ್ಗೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.